ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ನಮ್ಮ ಹೊಸ ಆಫೀಸು ಮನೆ ಮೇಲೇ ಇವತ್ತು ಶುರು ಮಾಡಿದ್ದೀವಿ. ನೋಡ್ತಾ ಇದ್ದೀರಾ ನೀವೆಲ್ಲ ಇಲ್ಲಿ. ಮನೆ ಮೇಲ್ಗಡೆ 2 ರೂಮ್ ಇತ್ತು, ಅದರ ಮೇಲೆ ಸ್ಟಾರ್ಟೆಡ್ ಸ್ನೇಹಿತರೆ. ಆ ಗಣೇಶನನ್ನು ಸ್ಮರಿಸುತ್ತಾ ವಕ್ರತುಂಡಾಯ ಆಕಾಯ ಸೂರ್ಯಕೋಟಿ ಸಮಪ್ರಭ ಸರ್ವಜ್ಞ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆಗಲಿ. ನಮ್ಮ ಸಂಸ್ಥೆ 25 ವರ್ಷಗಳ ಮುಗಿಸಿ 26 ವರ್ಷಕ್ಕೆ ನಾವು ಎಂಟರ್ ಆಗಿದ್ದೀವಿ. ಇದು ನಮ್ಮದು ಮೊದಲು ಶುರು ಮಾಡಿದ್ದು ನಾವು ಚಾಮರಾಜಪೇಟೆ ಫಸ್ಟ್ ಮೇನ್ ರೋಡಲ್ಲಿ. ಹಾಗೆ ಮುಂದೆ ಬರ್ತಾ ನಾವು KR ರೋಡ್ಗೆ ಬಂದ್ವಿ. KR ರೋಡ್ಗೆ ಬಂದಮೇಲೆ ಅಲ್ಲಿ 15 ವರ್ಷ ಇದ್ವಿ. 2014ರಿಂದ ರಿಂಗ್ ರೋಡಿಗೆ ಬಂದ್ವಿ. ಈಗ ಕೊರೋನಾ ಬಂದಮೇಲೆ ನಾವು ಸ್ಲೋ ಡೌನ್ ಆಯಿತು ಅಂದ್ಬಿಟ್ಟು 1 ವರ್ಷದಿಂದ ತೀರ್ಮಾನ ತೊಗೊಂಡಿದ್ವಿ. ಸೊ ವಿ ಆರ್ ಶಿಫ್ಟೆಡ್. ನಮ್ಮ ಮೇಲುಗಡೆ ಮನೆ ಮೇಲೇ 2 ರೂಮ್ ದೊಡ್ಡದು ಒಂದು ಇತ್ತು ರೂಮು. ಸೊ ಅದನ್ನೇ ಈಗ ಕಚೇರಿಯಾಗಿ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮೆಲ್ಲರ ಒಂದು ಸಹಕಾರ ಪ್ರಾರ್ಥನೆ ನಮ್ಮೊಂದಿಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ವಿತ್ ಅಸ್. ಸೊ ಈ ಒಂದು ದಿನ ನಾನು ನಮ್ಮ ಬಿಸ್ನೆಸ್ನಲ್ಲಿ ಕೆಲವು ಸ್ಟ್ರಾಟಜಿಗಳನ್ನ ನಾವು ಬದಲಾಯಿಸಬೇಕಾಗ್ತದೆ. ಅತಿಯಾದ ಒಂದು ರೆಂಟ್ಗಳು ಕೊಟ್ಕೊಂಡು ಆಚೆ ಇರೋದು ಬದಲು ಇಲ್ಲಿಗೆ ಬಂದಿದ್ವಿ. ಹಾಗಾಗಿ ಸೋ ಮಚ್ ಆಫ್ ಥಿಂಗ್ ಈಗ ನಾವು ಏನು ನಿಡಿಗಟ್ಟಾದಲ್ಲಿ ಮಾಡಿದ್ದೀವಿ. ನಮಸ್ಕಾರ ನಿತ್ಯಾನಂದ್, ನಮಸ್ಕಾರ ಗಂಗಾಧರ್ ಅವರೇ. ಸೊ ಅದು ಒಂದು ಪೂರ್ಣ ಪ್ರಮಾಣದಲ್ಲಿ ಫಂಕ್ಷನಿಂಗ್ ಆಗೋವರೆಗೂ ನಾವು ನಮ್ಮ ಕಾಸ್ಟ್ ಕಟ್ಟಿಂಗ್ನ ಮಾಡಲಿಕ್ಕೆ ಒಂದು ಉದ್ದೇಶದಲ್ಲಿ 7 ವರ್ಷಗಳಿಂದ ಇದ್ದ ರಿಂಗ್ ರೋಡ್ನಲ್ಲಿದ್ದನ್ನು ಇನ್ನು 2 ತಿಂಗಳೊಳಗೆ ಹಂತವಾಗಿ ಇಲ್ಲಿಗೆ ಸ್ಥಳಾಂತರವನ್ನು ಮಾಡ್ತಾಯಿದ್ದೀವಿ. ಮನೆ ಮೇಲೇ ವಿಜಯನಗರ ಚಂದ್ರ ಲೇಔಟ್. ಸೊ ಬದಲಾವಣೆ ನಿರಂತರವಾಗಿ ನಮ್ಮ ಜೀವನದಲ್ಲಿ ನಡೀತಾನೇ ಇರುತ್ತೆ ಸ್ನೇಹಿತರೆ. ಸೊ ಈ ಬದಲಾವಣೆ ಎನ್ನುವುದು ನಡೀತಾ ಇರಬೇಕು. ಯಾಕಂದರೆ ನಿಂತ ನೀರಲ್ಲ ಜೀವನ. ನೋಡ್ಬೋದು ನೀವು, ಇದೆಲ್ಲ ಹೊಸದಾಗಿ ರೆಡಿ ಆಗ್ತಾ ಇದೆ. ಪ್ಯಾನ್ಲಿಂಗ್ ಎಲ್ಲ ಆಗಿದೆ. ಚಿಕ್ಕದಾಗಿ ಪೂಜೆಯನ್ನು ಮಾಡಿದ್ದೇವೆ. ತಮ್ಮ ಪ್ರಾರ್ಥನೆ ಸಹಕಾರ ಎಲ್ಲ ನಮಗೆ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ, ಇದು 500 to 600 ಸ್ಕ್ವೇರ್ ಫೀಟ್ ಆಫೀಸ್ ಬರ್ತದೆ ಸ್ನೇಹಿತರೆ. ಇದು ಭಾಳ ಹಿಂದೆಯೇ ನಾವು ಪ್ರೊವಿಷನ್ ಮಾಡಿದ್ವಿ. ಮನೆ ಮೇಲೆ ಆಫೀಸ್ ಶಿಫ್ಟ್ ಆಗುವುದು ಅನ್ನೋ ಒಂದು ಟಾಯ್ಲೆಟ್ ಕೂಡ ಎಲ್ಲ ರೆಡಿ ಇದೆ. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ, ಐ ಥಿಂಕ್ ಚೇಂಜ್ ದ ವೇ ಆಫ್ ಲೈಫ್. ನಾವು ಬದಲಾವಣೆಗೆ ಒಡ್ಕೊಳ್ತಾನೆ ಹೋಗಬೇಕಾಗತ್ತೆ. ಯಾವ ವ್ಯಕ್ತಿ ಬದಲಾವಣೆಗೆ ಒಡ್ಕೊಳ್ಳಲ್ವೋ ಇಲ್ಲೋ
ತೊಂದರೆ ಆಗುತ್ತೆ. ಯಾಕಂದರೆ ನಾವು ಇಂದು ಮಾಡಿರೋ ಡಿಸಿಷನ್ಸು ನಾಳೆ ಅದನ್ನು ನಿಖಿಲ್ ನಮಸ್ಕಾರ. ಈ ಚೇಂಜ್ ಮ್ಯಾನೇಜ್ಮೆಂಟ್, ಐ ಆಮ್ ಗೋಯಿಂಗ್ ಟು ಟಾಕ್ ಟು ಯು ಒನ್ ಫ್ಯೂ ಮಿನಿಟ್ಸ್ ಆನ್ ಚೇಂಜ್ ಮ್ಯಾನೇಜ್ಮೆಂಟ್. ಸೊ ಈ ಮ್ಯಾನೇಜಿಂಗ್ ಚೇಂಜ್, ಬದಲಾವಣೆಗಳ ನಿರ್ವಹಣೆ ಹೇಗೆ ಮಾಡೋದು? ಸೊ ಈ ಬದಲಾವಣೆಗಳನ್ನ ನಾವು ಏನಾಗುತ್ತೆ ಅಂದರೆ, ನಾವು ಇದ್ದ ಜಾಗದಲ್ಲೇ ಎಲ್ಲೋ ನಾವು ಸುರಕ್ಷಿತವಾಗಿರೋ ಜಾಗವನ್ನು ಯಾಕೆ ಬಿಡಬೇಕು ಅನ್ನೋ ಒಂದು ಉದ್ದೇಶ ನಮಗಿರುತ್ತೆ. ಆ ಉದ್ದೇಶವನ್ನು ಬಿಟ್ಟು ನಾವು ಬದಲಾವಣೆಗೆ ನಾವು ಒಡ್ಕೊಳ್ತಾನೆ ಇರಬೇಕಾಗತ್ತೆ. ಯಾಕಂದರೆ ಇದು ಪ್ರಕೃತಿ ನಿಯಮ, ಬದಲಾವಣೆ. ಅರ್ಥ ಆಯ್ತಲ್ಲ? ಯಾವ ವ್ಯಕ್ತಿ ನಾನು ಇಲ್ಲ ಇರೋ ಜಾಗದಲ್ಲೇ ಇರ್ತೀನಿ, ನಾನು ಪರ್ಮನೆಂಟಾಗಿ ಅಲ್ಲೇ ಇರ್ತೀನಿ ಅನ್ನೋದನ್ನು ಆಗೋದಿಲ್ಲ. ಇವತ್ತಿದ್ದು ಸನ್ನಿವೇಶ ನಾಳೆ ಇರೋದಿಲ್ಲ, ನಾಳೆ ಇದ್ದಿದ್ದ ಸನ್ನಿವೇಶ ನಾಳಿದ್ದಿರೋದಿಲ್ಲ. ನಾಳೆ ತುಂಬ ಚೆನ್ನಾಗಿರ್ಬೋದು. ಸೊ ನಾವು ಒಂದು ವರ್ಷದಲ್ಲಿ 2020 ಜನವರಿಲಿ ಶುರು ಮಾಡಿದ್ದು 2020 ಡಿಸೆಂಬರ್ನಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಕುವೆಂಪು ಭವನ ಅಂತ ಅಂದ್ಕೊಂಡಿಲ್ಲ. ಆದರೂ ಕೂಡ ಆ ಹಿಡಿದ ಛಲ ಮತ್ತು ಸಹಕಾರಗಳು ಸೇರಿಕೊಂಡು ಅದು ಆಯಿತು. ಅದು ಇಲ್ಲಿಂದ 55-60 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಮನೆಯಿಂದ. ಆದರೂ ಕೂಡ ಅದು ಒಂದು ಸಾಮಾಜಿಕ, ಆರ್ಥಿಕ ಮತ್ತು ಎಲ್ಲ ರೀತಿಯ ಒಂದು ಪ್ರಾಜೆಕ್ಟ್. ಅದು ಇಟ್ಸ್ ಎಕನಾಮಿಕಲ್, ಸೋಷಿಯೋ ಎಕನಾಮಿಕಲ್ ಆ್ಯಂಡ್ ಸ್ಪಿರಿಚುವಲ್ ಪ್ರಾಜೆಕ್ಟ್. ಓಕೆ, ಬಟ್ ನನ್ನ ಒಂದು ಏನು ಇವತ್ತು ವೃತ್ತಿ ಇದೆ, ಅದು ಕನ್ಸ್ಟ್ರಕ್ಷನ್ನು, ಇಂಟೀರಿಯರ್ಸು. ಮತ್ತು ನಾನು ಒಬ್ಬ ಬರಹಗಾರ. ಈ ಝೀರೋ ಟು ಹೀರೋ, ಖಾಲಿ ಕಪ್ಪು, ಕರ್ಮ ಕೆಫೆ ಅನ್ನೋ ವಿಶಿಷ್ಟ ಪುಸ್ತಕಗಳು ಬರೆದೀನಿ. ಈಗ ನಾನು ಇನ್ನೂ ಒಂದು ಪುಸ್ತಕವನ್ನು ಬರೀತಾ ಇದ್ದೀನಿ. ಅದರ ಹೆಸರು ಫಿನಿಕ್ಸ್ ಅಂತ. ಫಿನಿಕ್ಸ್ ಅಂದರೆ ಬೂದಿಯಿಂದ ಎದ್ದು ಬಂದವರು ಅಂತ. ರೈಸಿಂಗ್ ಫ್ರಮ್ ದ ಆ್ಯಶಸ್. ದರ್ ಇಸ್ ಎ ಸ್ಟೋರಿ. ನೋಡಿ, ಇನ್ನೊಂದು ಒಂದು ಬರ್ಡ್ ಇದೆ, ಅದನ್ನು ಸುಟ್ಟಿದ್ರೆ ತಿರ್ಗಾ ಉಟ್ಕೊಳ್ತಾನೇ ಇರುತ್ತೆ. ವೈ ಡೋಂಟ್ ಯು ಕ್ಲೋಸ್ ದಿಸ್ ಸ್ಕ್ರೀನ್? ಸೊ ಆ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಫಿನಿಕ್ಸ್ ಅಂತ ಹೇಳ್ತಾರೆ. ಆ ಫಿನಿಕ್ಸ್ ಹಕ್ಕಿ ಪದೇ ಉಟ್ಕೊಳ್ತಾ ಇರುತ್ತೆ. ಅದನ್ನು ಎಷ್ಟು ಸತಿ ಸುಟ್ಟಾಕಿದ್ರೂ ಅದು ತಿರ್ಗಾ ಅದ್ರ ಮೂಳೆ ಮಾಂಸ ಎಲ್ಲ ಸೇರಿಸ್ಕೊಂಡು ತಿರ್ಗಾ ಅದನ್ನು ಒಂದು ಮಟ್ಟಕ್ಕೆ ಬೆಳೀತದೆ. ಸೊ ಇದು ಆ ಒಂದು ಫಿನಿಕ್ಸ್ ಹಕ್ಕಿಯ ಒಂದು ಲಕ್ಷಣ. ಅದು ನಾನು ಬಹಳ ಜನಗಳನ್ನು ನೋಡಿದ್ದೀನಿ. ಇನ್ನೇನು ಮುಗದೇ ಹೋದರು, ಹಾಗೇ ಹೋಯಿತು, ಇನ್ನೇನಿಲ್ಲ ಅನ್ನೋ ಒಂದು ಪರಿಸ್ಥಿತಿಲಿ ತಿರ್ಗಾ ಎದ್ದು ಬಂದು ಸಾಧನೆ ಮಾಡಿ ತಮ್ಮನ್ನು ತಾವು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗೆ ನೀವೆಲ್ಲ ನೋಡಿದ್ದೀರಾ. ಯು ಹ್ಯಾವ್ ಸೀನ್. ನಾನು ಅಂತ ನಿರ್ದೇಶನ ಅಮಿತಾಬ್ ಬಚ್ಚನ್ ಇರ್ಬೋದು, ಮುಗದೇ ಹೋಯಿತು ಅಂತ ಹೇಳಿದ್ರು, KBCಲಿ ತಿರ್ಗಾ ವಾಪಸ್ ಬಂದರು. ಹಾಗೆ ಯಾವ ವ್ಯಕ್ತಿ ರಿಟೈರ್ಮೆಂಟಿಗೆ ಬ್ಯಾಗ್ ಹಿಡ್ಕೊಂಡು ರೆಡಿ ಹೋಗ್ತಾ ಇದ್ದಾನೆ ಅನ್ನೋ ಟೈಮಲ್ಲಿ ಅವರಿಗೆ ಒಂದು ದೊಡ್ಡ ಮಟ್ಟದಾದ ಒಂದು ಅವಕಾಶ ಸಿಗ್ಬೋದು. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ದೊಡ್ಡ ಮಟ್ಟದಾದ ಒಂದು ಅವಕಾಶ ಸಿಗ್ಬೋದು. ಸೊ ದಿಸ್ ಈಸ್ ಅಬೌಟ್ ಮ್ಯಾನೇಜಿಂಗ್ ಚೇಂಜ್. ನೀವು ಈಗ ಕೊರೋನಾ ಬಂದಾಗ ಎಲ್ಲೋ 2019 ಆಗಲೇ ಕೆಲಸಗಳು ಇದ್ದಿದ್ದನ್ನು ಮಾಡ್ತಾ ಇದ್ವಿ, ಎಲ್ಲ ನಾವೆಲ್ಲ ಬ್ಯುಸಿ ಇದ್ವಿ. 2020 ಪಾಸ್ ಆಯಿತು. 2021 ಬಂದ ಮೇಲೆ ಆ 2020ರ ಏನು 6-7 ತಿಂಗಳ ಎಫೆಕ್ಟು ಈಗ ಆಗ್ಲಿಕ್ಕೆ ಶುರುವಾಗಿದೆ. ಸೊ ಅದನ್ನು ನಾವೆಲ್ಲ ಫೀಲ್ ಮಾಡ್ತಾಯಿದ್ದೀವಿ. ಜನಗಳು ಮುಂದೆ ಹೋಗಿ ಮುನ್ನುಗ್ತಾ ಇಲ್ಲ, ಹಣವನ್ನು ತೆಗಿತಾ ಇಲ್ಲ, ಹಣ ಇಲ್ಲ, ಡಿಜಿಟಲೈಸ್ಡ್ ಆಗೋಗಿದೆ, ಕ್ಯಾಶ್ ಆನ್ ಹ್ಯಾಂಡ್ ಇಲ್ಲ. ಸೊ ಮೆನಿ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್ ನಾವು. ಸೊ ಅದೆಲ್ಲ ಅದರ ನಡುವೆ ನಾವು ಈ ಬದಲಾವಣೆಗೆ ನಾವು ಒಡ್ಡಿಕೊಳ್ಳೇಬೇಕು. ಯಾವಾಗ ನಾವು ಬದಲಾವಣೆಗೆ ಒಡ್ಡಿಕೊಳ್ಳೋದಿಲ್ಲ ಆವಾಗ ನಮ್ಮ ಪಕ್ಕದಲ್ಲಿರೋರು ಅಥವಾ ಇನ್ನೊಬ್ಬರು ಮುಂದೆ ಹೋಗ್ತಾ ಇರ್ತಾರೆ. ಸೊ ದಿಸ್ ಈಸ್ ಅಬೌಟ್ ಮ್ಯಾನೇಜಿಂಗ್ ಚೇಂಜ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ. ಸೊ
ತುಂಬ ಜನಗಳಿಗೆ ಹೆಲ್ಪ್ ಆಗ್ಬೋದು, ಯುವಕರಿಗೆ. ಯಾಕಂದರೆ ಈ ಸ್ಥಾನ ಪಲ್ಲಟ ಮಹಾತ್ಮೆ ಅಂತ ಒಂದು ನಾನು ಬರೆದಿದ್ದೀನಿ. ಅದರಲ್ಲಿ ಸ್ಥಾನ ಪಲ್ಲಟ ಅಂದರೆ ಯಾವುದೋ ಒಂದು ಸ್ಥಾನದಲ್ಲಿ ಇದ್ದೀರಾ, ಆ ಸ್ಥಾನವನ್ನು ಪಲ್ಲಟಗೊಳಿಸದೇ ಇದ್ದರೆ ಮತ್ತೊಂದು ಹೆಚ್ಚಿನ ಪ್ರಮಾಣದ ಒಂದು ಇದಕ್ಕೆ ನೀವು ಹೋಗಲಾರಿರಿ. ಎಲ್ಲೋ ಬಾವಿಯ ಕಪ್ಪೆಯ ಹಾಗೇ ಇದ್ದುಕೊಂಡು ನೀವು ನಾನು ಹೀಗೇ ಇರ್ತೀನಿ, ನನಗೇನು ಬೇಡ, ಚೇಂಜ್ ಆರ್ ನಾಟ್ ನೀಡೆಡ್ ಬೈ ಮೀ, ಐ ವಿಲ್ ಸ್ಟೇ ವೇರ್ ಎವರ್ ಐ ಆಮ್ ಹ್ಯಾಪಿ ವೇರ್ ಎವರ್ ಐ ಆಮ್ ಅನ್ನೋದನ್ನು ನೀವು ಯಾವಾಗ ನಿಮ್ಮ ಪಾಲಿಸಿ ಮಾಡ್ಕೋತೀರೋ ಆವಾಗ ಎಲ್ಲೋ ಬಾವಿಯ ಕಪ್ಪೆ ಅಲ್ಲಿ ಸುರಕ್ಷತೆಯನ್ನು ಅನುಭವಿಸ್ತಾ ಇರುತ್ತೆ. ಆ ಬಾವಿಯ ಕಪ್ಪೆ ಸುರಕ್ಷತೆಯನ್ನು ಅನುಭವಿಸ್ತಾ ಏನಾಗುತ್ತೆ, ಅದಕ್ಕೆ ರೂಢಿ ಆಗಿಬಿಡುತ್ತೆ. ಅಲ್ಲೊಂದು ಚಿಕ್ಕ ಪುಟ್ಟ ಮೀನುಗಳಿರ್ತವೆ, ಚಿಕ್ಕ ಪುಟ್ಟ ಕಪ್ಪೆಗಳಿರ್ತವೆ. ಸೊ ಈ ಕಪ್ಪೆ ಇದನ್ನು ನಾವು ಏನು ಮಾಡ್ತೀವಿ, ಆ ಕಪ್ಪೆಗಳಿಗೆ ರಾಜ ಆಗಿಬಿಡ್ತೀವಿ. ಸೊ ವಿ ಬಿಕಮ್ ದ ಕಿಂಗ್ ಆಫ್ ದೀಸ್ ಸ್ಮಾಲ್ ಫ್ರಾಗ್ಸ್ ಆ್ಯಂಡ್ ವಿ ಸ್ಟಾರ್ಟ್ ಬಿಲೀವಿಂಗ್. ಅನುರಾಧ ಅವರೇ ನಮಸ್ಕಾರ, ರೇಣುಕಾ ನಮಸ್ಕಾರ. ಪ್ಲೀಸ್ ಶೇರ್ ದಿಸ್. Is a small video I'm making so that youngsters it is very useful, because ಈ ಒಂದು change management, if you don't manage change, the world will manage you. So if you change, you can manage things better. That is what I have closely observed and decided that ನೀವು ಯಾವಾಗ ನಿರ್ದಿಷ್ಟವಾಗಿ ಯಾವುದಾದ್ರ ಜೊತೆ ಗುರ್ತಿಸ್ಕೊಂಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ, ಆವಾಗ ನೀವು ಬೆಳೆಯೋಕ್ಕೆ ಹೋಗಲ್ಲ. ಈಗ ಆಲದ ಮರದಲ್ಲಿ ನೆರಳಿದೆ, ಆಲದ ಮರದ ಕೆಳಗಡೆ ನೆರಳಿದೆ, ಆದರೆ ಸುರಕ್ಷತೆ ಇದೆ, ಅಲ್ಲಿ ಬೆಳೆಯಿಲ್ಲ. ಯಾಕೆ ಅಂದರೆ ಅಲ್ಲಿ ಸನ್ಲೈಟ್ ಬರಲ್ಲ, ಏನೂ ಬೆಳೆಯಲ್ಲ, ಹುಲ್ಲು ಕೂಡ ಬೆಳೆಯಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಲದ ಮರದ ಕೆಳಗಡೆ ಹುಲ್ಲು ಕೂಡ ಬೆಳೆಯಲ್ಲ. ಯಾಕೆ ಅಂದರೆ ಅಲ್ಲಿ ಮಳೆನೂ ಕಡಿಮೆ, ಸನ್ಲೈಟ್ ಇಲ್ಲ, ಏನಂದರೆ ಆ ಸೂರ್ಯನ ಒಂದು ಕಿರಣಗಳು ಬೀಳಲ್ಲ ಅಲ್ಲಿ. ಸೊ ಅಲ್ಲಿ ಬೆಳವಣಿಗೆ ಇರೋದಿಲ್ಲ. ಸೊ ಹೇಳ್ತಾ ಇರ್ತಾರೆ, ಅಪ್ಪ ಹಾಕಿದ ಆಲದ ಮರ ನೇಣು ಹಾಕೊಂಡು ಸತ್ತ ಅಂತ. ಸೊ ಈ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಂಡು ಸಾಯೋದನ್ನು ನಾವು ಇವತ್ತಿಗೂ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ನಾನು ನಿಲ್ಲಿಸಬೇಕು ಅಂತಲ್ಲ, ಅಪ್ಪ ಹಾಕಿದ ಆಲದ ಮರನ ಬೆಳೆಸಿ ನೀವು ಒಂದು ಆಲದ ಮರದಾಗ ಬೆಳಿಬೇಕು. ಆದರೆ ಜಾಸ್ತಿ ಡಿಪೆಂಡೆನ್ಸ್ ಬೆಳೆಸ್ಕೊಂಡಾಗ ಏನಾಗ್ತದೆ, ನೀವು ವೀಕ್ ಆಗ್ತಾ ಹೋಗ್ತೀರಾ. ಸೊ ಇದನ್ನು ನೋಡಿ ಒಂದು ಉದಾಹರಣೆ ಹೇಳ್ತೀನಿ. ಅಬೌಟ್ 15 years ಬ್ಯಾಕ್ ದೇರ್ ವಾಸ್ ಎ ಟೊಯೋಟಾ ಅವ್ರದ್ದು ಒಂದು ಕಾರ್ ಇತ್ತು, ಅದರ ಹೆಸರೇ ಕ್ವಾಲಿಸ್ ಅಂತ. ದೇರ್ ವಾಸ್ ಎ ವೆಹಿಕಲ್ ಕಾಲ್ಡ್ ಕ್ವಾಲಿಸ್. ತುಂಬ ಸಕ್ಸಸ್ ಆಗಿತ್ತು, ತುಂಬ ಜೋರಾಗಿ ಇಟ್ ವಾಸ್ ಗೋಯಿಂಗ್ ವೆರಿ ಫಾಸ್ಟ್. ಇಟ್ ವಾಸ್ ಆನ್ ಹೈಯೆಸ್ಟ್ ಸೇಲ್ಸ್. ಸೊ ಹೈಯೆಸ್ಟ್ ಸೇಲ್ಸ್ ಇದ್ದಾಗಲೇ ದೇ stopped that Innova and released they stopped the Qualis and released Innova. ಏನಾಯಿತು, ಇನೋವಾ ಯಾಕೆ ತರಬೇಕಾಗಿತ್ತು? ಕ್ವಾಲಿಸ್ ಚೆನ್ನಾಗೇ ಓಡ್ತಾ ಇತ್ತು, ಇಂಜಿನ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಸಕ್ಸಸ್ಫುಲ್ ಆಗಿತ್ತು. ಸೊ ಏನಾಗುತ್ತೆ, ನೀವು ಅಲ್ಲಿ ಯಾಕೆ ಅದನ್ನು ನೀವು ಯಾವಾಗ ನಿಮ್ಮ ಒಂದು ಡಿಮ್ಯಾಂಡು, ನಿಮ್ಮ ಒಂದು ಗ್ರಾಫ್ ಮೇಲೆ ಹತ್ತುತ್ತಲ್ಲ, ಅದು ಇಳಿಯೋ ಮುಂಚೆನೇ ನೀವು ಇನ್ನೊಂದು ಬದಲಾವಣೆ ಆಗದೇ ಇದ್ದರೆ, ಸೊ ಐ ಆಮ್ ಸಾರಿ, ಇಟ್ ಮೇ ನಾಟ್ ಹ್ಯಾಪನ್. ಅದು ಒಂದು ಗ್ರಾಫ್ ಹೀಗೆ ಹೋಗ್ತಾ ಇರುತ್ತೆ, ಹೀಗೆ ಹೋಗುತ್ತೆ, ಹತ್ತುತ್ತೆ. ಈ ಮೇಲೆ ಕೊಟ್ಟೋದಾಗ ಇಫ್ ಇಟ್ ರೀಚಸ್ ದ ಟಾಪ್, there is only one way it has to fall. Otherwise, if you change, it will still go on a flat roll and then again go. So this is the story of Qualis and Innova. So Japanese are the people who believe in this change management. Lee Iacocca ಅವರು ಬಹಳ ವರ್ಷಗಳಿಂದ ಕ್ರಿಸ್ಲರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. He was working for Chrysler and he was removed in a very bad way, and then he's joined he was with Ford. Then he was shunted out because for some silly reason. Then he joined Chrysler. So then when he joined Chrysler, within 2 years he made the Chrysler a company, very big competitor to the Ford. Then the Ford company realized that they have done a mistake. So even the Lee Iacocca, what he thought
the crisis in his life became an opportunity to grow. So in fact, crisis andre crisis, please understand the meaning of crisis in Latin is opportunity to grow, to better. So what I'm trying to tell is, don't consider any crisis, any challenge, ಯಾವುದೇ ಒಂದು ನಿಮಗೆ ಸವಾಲು ಒಡ್ಡುತ್ತೆ ಜೀವನ, ಕಮಾನ್ ಐ ವಿಲ್ ಗಿವ್ ಯು ಮೋರ್ ಪ್ರಾಬ್ಲಮ್ಸ್, ಡೋಂಟ್ ಟೇಕ್ ಇಟ್ ಆಸ್ ಎ ಶಾಪ, ಡೋಂಟ್ ಟೇಕ್ ಇಟ್ ಆಸ್ consider it as an opportunity to grow. Suppose I have a very less profit, no money, nothing, but it is a crisis, yes, but how can I work on increasing the cash flow? That should be your motto in life. So please understand, this managing change is a very very important thing. And ಯಾರು ಸಣ್ಣ ಒಂದು ಯಶಸ್ಸುಗಳಿಗೆ ತೃಪ್ತಿ ಆಗ್ತಾರೋ ಅವರು ದೊಡ್ಡದನ್ನೇನು ಸಾಧಿಸಲಾರರು. ತಿಳ್ಕೊಳ್ಳಿ. ಈಗ ಒಂದು ಆರೋಗ್ಯಕರ ತೃಪ್ತಿ ಬೆಳೆಸ್ಕೊಳ್ಳಿ. ಐ ಆಮ್ ಆಸ್ಕಿಂಗ್ ಯು ಟು ಹ್ಯಾವ್ ಎ ಹೆಲ್ತಿ ಡಿಸ್ಕಂಟೆಂಟ್ಮೆಂಟ್. ಎಸ್, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಬಟ್ ಇಟ್ ಶುಡ್ ಬಿ ಹೆಲ್ದಿ. ಇಟ್ ಶುಡ್ ನಾಟ್ ಬಿ ಅನ್ಹೆಲ್ತಿ ಡಿಸ್ಕಂಟೆಂಟ್ಮೆಂಟ್. ಸೊ ಪ್ಲೀಸ್ ಡೆವಲಪ್ ಆ ತೃಪ್ತಿ ಇರಲಿ, ಆರೋಗ್ಯಕರವಾಗಿರಲಿ. ಅದು ಆರೋಗ್ಯಕರವಾದ ತೃಪ್ತಿ ಬೆಳೆಸ್ಕೊಳ್ಳಿ. ಯಾವ ವ್ಯಕ್ತಿಗೆ ಸ್ಥಾನಪಲ್ಲಟ ಆದ ಚೇಂಜಲ್ಲಿ ನಂಬಿಕೆ ಇರಲ್ಲೋ, ಒಬ್ಬ ನರೇಂದ್ರ ಸ್ವಾಮಿ ವಿವೇಕಾನಂದ ಆಗ್ತಿರ್ಲಿಲ್ಲ, ಸಿದ್ಧಾರ್ಥ ಬುದ್ಧ ಆಗ್ತಿರ್ಲಿಲ್ಲ, ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಆಗ್ತಾ ಇಲ್ಲ, ಮಹಾತ್ಮ ಗಾಂಧೀಜಿ ಆಗ್ತಾರೆ, ಒಬ್ಬ ರಜನೀಶ್, ಒಬ್ಬ ಓಶೋ ಆಗ್ತಿರ್ಲಿಲ್ಲ, ಒಬ್ಬ ಮುತ್ತುರಾಜ್, ಗಾಜನೂರಿನ ಮುತ್ತುರಾಜ್ ಒಬ್ಬ ಸೂಪರ್ ಸ್ಟಾರ್ ರಾಜ್ಕುಮಾರ್ ಆಗ್ತಿರ್ಲಿಲ್ಲ, ಶಿವಾಜಿರಾವ್ ಗಾಯಕ್ವಾಡ್ ಕಂಡಕ್ಟರ್ ಇನ್ ಬ್ಯಾಂಗ್ಳೂರ್ wouldn't have become a superstar of India. So please understand, all these people are all ordinary people, but who have changed accepted their change in their life, accepted the challenges, they made it, but still they have touched upon the pinnacle of success. ಪಿನಾಕಲ್. ಎಲ್ಲರೂ ಈ ವ್ಯಕ್ತಿಗಳೆಲ್ಲ ಒಂದು ಯಶಸ್ಸಿನ ಉತ್ತುಂಗವನ್ನು ಮೀರಿ ಬೆಳೆದರು. ಆದರೂ ಅವರ ಕಾಲುಗಳು ಭೂಮಿ ಮೇಲೆ ಇದ್ವು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಪ್ಲೀಸ್ ಲುಕ್ ಎಟ್ ದ ಸ್ಟಾರ್ಸ್ ವಿತ್ ದ ಡ್ರೀಮಿ ಐಸ್. ಕನಸಿನ ಕನಸುಗಳ ಕಣ್ಣಿಟ್ಕೊಂಡು ಆ ತಾರೆಯನ್ನು ನೋಡೋಣ. ನಿಮ್ಮ ಹೊಟ್ಟೆಯಲ್ಲಿ ಹ್ಯಾವ್ ಫೈರ್ ಇನ್ ದ ಬೆಲ್ಲಿ. So if you have fire in the belly, look at the stars with the dreamy eyes, and with the prayer on your lips, with meditation on your mind, with the legs firmly on the ground. ಕಾಲು ಭೂಮಿಯ ಮೇಲೆ ಇರಬೇಕು. ಯಾವ ವ್ಯಕ್ತಿ ಕಾಲು ಭೂಮಿ ಮೇಲೆ ಇರ್ತದೆ, ಕಣ್ಣು ಆಕಾಶ ನೋಡ್ತಿರ್ತದೆ, ಕನಸು ಕಾಣ್ತಾ ಇರ್ತದೆ, ಹೊಟ್ಟೆಯಲ್ಲಿ ಬೆಂಕಿ ಇರುತ್ತೆ, ತುಟಿಯ ಮೇಲೆ ಪ್ರಾರ್ಥನೆ ಇರುತ್ತೆ, ಆ ಭಗವಂತನ ನಾಮಸ್ಮರಣೆ ಇರ್ತದೆ, ಈ ಬಿಲೀವ್ ಯು ಆರ್ ನಾಟ್ ಡೂಯಿಂಗ್ ಅಲೋನ್. ನಾವು ಯಾರೂ ಒಬ್ಬರು ಅಂತಲ್ಲ, ಒಂದು ಆಪರ್ಚುನಿಟಿ ಅನ್ನೋದು ಕೂಡ ಒಂದು ಗಾಡ್ ಸೆಂಡ್ ಆಪರ್ಚುನಿಟಿ. ಯಾರಿಗೂ ಒಂದು ಆಪರ್ಚುನಿಟಿ. ಪಿರಮಿಡ್ ವ್ಯಾಲಿಯ ಆರ್ಕಿಟೆಕ್ಟ್ ಆಗ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ನ ಆರ್ಕಿಟೆಕ್ಟ್ ಆಗ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ಯಾವುದೋ ನೂರಾರು ಇದೇ ರೀತಿ ಕುವೆಂಪು ಪಿರಮಿಡ್ ಕಟ್ತೀವಿ ಅಂತ ನಾವು ಅಂದ್ಕೊಂಡಿರಲ್ಲ ನಮ್ಮ ಜೀವನದಲ್ಲಿ. ಸೊ ಹೀಗೆ ಈ ನಮ್ಮ ಜೀವನದಲ್ಲಿ ಈ ಒಂದು ಅಸ್ಪಷ್ಟ ಸವಾಲುಗಳು ನಮಗೆ ಒಡ್ತಾ ಎಲ್ಲೋ ನಾವು ಅದನ್ನು ಸ್ವೀಕರಿಸೋ ರೀತಿ ಬದಲಾಗುತ್ತೆ. ನಮ್ಮ ಹತ್ರ ದುಡ್ಡಿಲ್ಲ, ಏನು ಮಾಡೋದು, ಸ್ಟಾಪ್ ಮಾಡೋದು ಕೆಲಸನ ಅರ್ಧದಲ್ಲೇ. ಯು ಹ್ಯಾವ್ ಟು ಗೋ ಫಾರ್. ಯಾರು ಸ್ನೇಹಿತರು ಆಯಿತು ಕೊಡಪ್ಪ ಒಂದು 5 ಲಕ್ಷ 10 ಲಕ್ಷ ಅಂತ ಈಸ್ಕೊಂಡು ವಾಪಸ್ ಕೊಡೋದು ಇಂಪಾರ್ಟೆಂಟು. ಐ ಆಮ್ ಟೆಲ್ಲಿಂಗ್ ಪೀಪಲ್, ಮೇಕಿಂಗ್ ಲೋನ್ ಇಸ್ ನಾಟ್ ಎ crime, but not paying back is a crime. Plan it properly, pay back. So convert your crisis into your advantage. ಸೊ ಯಾವುದೋ ಫ್ರೆಂಡ್ ಹತ್ರ ಇಸ್ಕೊಂಡ್ರೆ ನಾವು 3 ತಿಂಗಳಿಗೆ ವಾಪಸ್ ಕೊಡ್ತೀವಿ, ಅದೇ ಬ್ಯಾಂಕಲ್ಲಿ ಇಸ್ಕೊಂಡ್ರೆ 3 ವರ್ಷ ಆದರೂ ವಾಪಸ್ ಕೊಡೋಲ್ಲ. ಸೊ ಬೆಟರ್. ಸೊ ಯು ಮೇ ಕನ್ಸಿಡರ್ that may become a vara for you. Okay, some friend has given money, you are given back within no time. So ಸ್ಥಾನಪಲ್ಲಟಿ ಅನ್ನೋದು ಒಂದು ಮಹಾ ಮಂತ್ರ. ಅಪ್ಪ ಹಾಕಿದ ಆಲದ ಮರ ಅಂತ ಆಗಲೇ ಹೇಳಿದೆ. ಪ್ಲೀಸ್ ಅಪ್ಪ ಹಾಕಿದ ಆಲದ ಮರ ಇದನ್ನು ದಯವಿಟ್ಟು ಬದಲಾಗಿ ಈ ಅಪ್ಪ ಹಾಕಿದ ಆಲದ ಮರ ಭಾಳ ದಿನ ಅದು ಇದಾಗೋಲ್ಲ.
ಓಕೆ ನೋಡಿ, ಇಂದು ನಾವು ಒಂದು ಚಿಕ್ಕ ಪೂಜೆ ಮಾಡಿದ್ದೀವಿ. ಹೋಮ್ ಆಫೀಸ್. ಓಕೆ, ಯು ಕ್ಯಾನ್ ಸಿ. ಸೊ ಸ್ನೇಹಿತರೆ, ನಾನು ಹೇಳ್ತಿದ್ದೇನೆಂದರೆ, ಈಗ ಕೊರೋನಾ ಬಂತು, ನಾವು ಆಫೀಸ್ ಕ್ಲೋಸ್ ಮಾಡಲಿಲ್ಲ. ಇಷ್ಟು 25 ವರ್ಷಗಳಿಂದ ನಡೆಸ್ಕೊಂಡ್ಬಂದಿದ್ದ ಆಫೀಸ್ನ ನಾವು ಕ್ಲೋಸ್ ಮಾಡಲಿಲ್ಲ. ವಿ ಟುಕ್ 1 year. Now we are slowly shifting the base towards the home because people are preferring to work online and meeting on sites. So the behaviors are changing, the things are changing in a different way. ಸೊ ನಾನೇನು ಹೇಳ್ತಾ ಇದ್ದೆ, ಅಪ್ಪ ಹಾಕಿದ್ದು ಆಗಬಾರ್ದು. ಸೊ ನೇಣು ಹಾಕೊಳ್ಳೋದಕ್ಕೆ ಹೋಗೋದು ಬೇಡ. ಲೆಟಸ್ ಟೇಕ್ ರಿಸ್ಕ್ ಇನ್ ಲೈಫ್, ಗೋ ಔಟ್ ಆಫ್ ದಟ್ ಕಂಫರ್ಟ್ ಝೋನ್. ಓಕೆ, ಆ್ಯಂಡ್ ರಿಯಲಿ ಯಾವತ್ತೂ ಅಷ್ಟೇ ನಮ್ಮ ಹತ್ರ ಏನಿದೆ ಅದನ್ನೇ ಥ್ಯಾಂಕ್ಸ್ ಹೇಳಿ ದೇವ್ರಿಗೆ. ನಿನ್ನ ಹತ್ರ ಬೈಕ್ ಇದೆಯಾ, ಬೈಕ್ ಇದೆ. ಆಫೀಸ್ ಇದೆಯಾ, ಆಫೀಸ್ ಇದೆ. ಕಾಂಟ್ಯಾಕ್ಟ್ಸ್ ಇದೆಯಾ, ಕಾಂಟ್ಯಾಕ್ಟ್ಸ್ ಇದೆ. ಅಥವಾ ನಿಮಗೆ ಸ್ಕಿಲ್ಸ್ ಇದೆಯಾ, ಸ್ಕಿಲ್ಸ್ ಇದೆ. ಕಲೆ ಇದೆಯಾ, ಜ್ಞಾನ ಇದೆಯಾ, ಆ್ಯಟಿಟ್ಯೂಡ್ ಇದೆಯಾ, ಅಥವಾ ನೆಟ್ವರ್ಕಿಂಗ್ ಸ್ಕಿಲ್ಸ್ ಇದೆಯಾ, ಲೀಡರ್ಶಿಪ್ ಸ್ಕಿಲ್ಸ್ ಇದೆಯಾ, ಒಳ್ಳೆ ಮೆಮೊರಿ ಇದೆಯಾ, ಕಾನ್ಸಂಟ್ರೇಷನ್, ಏಕಾಗ್ರತೆ, ಒಂದು ಕ್ಲಾರಿಟಿ ಆಫ್ ಯುವರ್ ಗೋಲ್ಸ್. ಆಲ್ ಈಸ್ ಅ ಪಾರ್ಟ್ ಆಫ್ ಸಕ್ಸಸ್ ಸ್ನೇಹಿತರೆ. ಬಟ್ ಇನ್ ದಟ್ ಚೇಂಜ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಫ್ ಯು ಡೋಂಟ್ adapt yourself to change, probably you will be left behind. ಸೊ ಈಗ ನಾವು ಮಾಡೋದು ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ ಆದ್ರೂ ಕೂಡ ದ ವೇ ವಿ ಕಮ್ಯುನಿಕೇಟ್ ಹ್ಯಾಸ್ ಚೇಂಜ್ಡ್. Clients hardly come to office and we have employees working from home. So the things are changing. So if you don't adopt and reduce your overheads, maybe probably you will end up making huge losses. So that is one of the reasons that I am requesting small, medium and people, so they can rethink. If they have their own space, somewhere they can shift over and cut down their overheads. So I am talking about business strategies today because all these days I was talking about literature, ಕುವೆಂಪು, ಅದೆಲ್ಲ ಒಂದು ನಮ್ಮ ಪ್ರವೃತ್ತಿ, ನನ್ನ ಒಂದು ಇಂಟ್ರೆಸ್ಟ್. ಬಟ್ ಫಾರ್ ಎ ಯಂಗ್ಸ್ಟರ್ ಲೈಕ್ ನಮ್ಮ ನಿತ್ಯಾನಂದ ಗೌಡ ಮತ್ತು ಇನ್ನಿತರ ನೋಡ್ತಾ ಇರೋರಿಗೆ ಸರ್, ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಲೈಫ್. ರೇಣುಕಯ್ಯ ಅವ್ರು ನೋಡ್ತಾ ಇದ್ದಾರೆ. ಸೊ ಹಿ ವಾಂಟ್ಸ್ ಸಮಥಿಂಗ್ ಕಾಂಕ್ರೀಟ್ ಫಾರ್ ಹಿಸ್ ಲೈಫ್. ನೋಡಿ, ಒಬ್ಬ ರಜನಿಕಾಂತ್ ನೋಡಿ ನಾವು ಉತ್ತೇಜನಗೊಳ್ಳೋದಿಲ್ಲ. ವೆನ್ ಹೀ ಕ್ಯಾನ್ ಡೂ ಇಟ್, ವೈ ಕಾಂಟ್ ಐ ಡೂ ಇಟ್ ಅಂತ ಹೇಳ್ಬೇಕು ನೀವು. ವೈ ಕಾಂಟ್ ಐ ಡೂ ಇಟ್? ಯು ಗಾಟ್ ಮೈ ಪಾಯಿಂಟ್? ವೆಂಕಿ ತೆನಾಲಿ, ನಮಸ್ಕಾರಂ. ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸಾಹಸ ಮನೋಭಾವ. If you have to develop a courageous attitude first. So the moment the courageous attitude comes, you will take the life as a challenge. Friends, ಹೇಳ್ತೀನಿ ಕೇಳಿ. The moment some problem comes, you take it as a challenge. Come on. You tell that, come on. Don't avoid it. Okay, never bypass any challenge. Always take it on head on. Okay, for example, when I passed out of my engineering, many people started working for companies, construction companies, site engineers ಆದರು ಎಲ್ಲ. ಸೊ ನಾನು 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಾನು ಐ ಟುಕ್ ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿದೆ. ದೆನ್ ಐ ವರ್ಕ್ಡ್ ಇನ್ Tata Institute for a construction company. Along with that, I learned public speaking, and along with that, I was with Chinmayananda, ಮತ್ತು ಸುಖಬೋಧಾನಂದ, Ramakrishna Ashrava. I was a volunteer there, not just doing meditation. ಸೊ ಇಲ್ಲಿ ಒಂದು ವಾಲಂಟಿಯರಿಂಗ್ ಅಥವಾ ಸ್ವಯಂ ಸೇವಕತನ ಅನ್ನೋದನ್ನು ನಾನು ಇವತ್ತು ದುರ್ಬೀನ್ ಹಾಕೊಂಡು ಹುಡುಕಿದ್ರೂ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಸ್ವಾರ್ಥ. ದುರ್ಬೀನಲ್ಲ, ಐ ಆಮ್ ಬೈನಾಕ್ಯುಲರ್ ಇಟ್ಕೊಂಡು ಮೈಕ್ರೋಸ್ಕೋಪ್ ಹಿಡ್ಕೊಂಡ್ರು ವಾಲಂಟಿಯರ್ಸ್ಗಳು ಸಿಗ್ತಾಯಿಲ್ಲ. ನನಗೇನು ಸಿಗುತ್ತೆ? ವೈ ಶುಡ್ ಐ ವರ್ಕ್ ಫಾರ್ ಸಂಬಡಿ ಎಲ್ಸ್?
I was with Sukhabodhananji. I went to Pune to see Osho. I saw Osho, and I went to see Baba, and then in 2005 I met Patriji. ಇದು ನನ್ನ ಕನ್ಸ್ಟ್ರಕ್ಷನ್ನು ಇಂಟೀರಿಯರ್ಸ್ಗೂ ಇದಕ್ಕೂ ಯಾವ ರೀತಿಯ ಸಂಬಂಧಗಳು ಇಲ್ಲ. ಆದರೆ ಈ ಭಾಷಣಶಾಸ್ತ್ರದ ಒಂದು 15 ವರ್ಷದ ಟೋಸ್ಟ್ ಮಾಸ್ಟರ್ಸು, ಝೀಲು, ಮಿಲ್ಟು, ಈ ಸ್ವಾಮಿ ಸುಖಬೋಧಾನಂದಜಿ, ಓಶೋ, ಚಿನ್ಮಯಾನಂದಿ is the first man to take the beautiful Bhagavad Gita in a beautiful manner, in English. ತುಂಬ ಅರ್ಥ ಆಗೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. Then we started something called as Team Winners, then Zen Center, then Empty Space. ಈಗ ನಾವು ಕುವೆಂಪು ಪಿರಮಿಡ್ ನಿಡ್ಗಟ್ಟಾಲ್ ಮಾಡಿದ್ದೀವಿ 3 acres. ಸೊ ಇಟ್ ಈಸ್ ನಾಟ್ ದಟ್ somebody used us. We learned lot of skills like leadership skills, organizing skills, networking skills. ಎಲ್ಲಿಂದ ಬರುತ್ತೆ? ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಾ? ಯಾವ ಟೆಕ್ಸ್ಟ್ ಬುಕ್ಕಲ್ಲಿದೆ? ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್, ಡೇಲ್ ಕಾರ್ನೆಗಿ ಇದೆ. ಅದರ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಇಂಟರ್ಲೈಸ್ ಆನ್ ಸರ್ಟನ್ ಥಿಂಗ್ಸ್. ಕೀಪ್ ಎ ಸ್ಮೈಲ್ ಆನ್ ಯುವರ್ ಫೇಸ್, ಕೀಪ್ ಎ ಸ್ಮೈಲ್, ಡೋಂಟ್ ಕಂಡಮ್, ಕ್ರಿಟಿಸೈಸ್, ಕಂಪ್ಲೇನ್. ಅದು ಪ್ರಿನ್ಸಿಪಲ್ಸ್ಗಳಿದೆ ಅದರಲ್ಲಿ. ಆಮೇಲೆ ಯಾರಿಗಾದ್ರೂ ಒಂದು ಸೆನ್ಸ್ ಆಫ್ ಇಂಪಾರ್ಟೆನ್ಸನ್ನು ನೀವು ಕೊಡ್ತಾ ಹೋದರೆ ಅವರು ನಿಮಗೆ ಕೊಡ್ತಾರೆ. ಸೊ ಈ ಒಂದು ಸ್ಮಾಲ್ ನಿಟಿಗ್ರಿಟಿ ರ್ಯಾಪ್ ಬಿಲ್ಡಿಂಗ್ ಸ್ಕಿಲ್ಸ್ನ ನೀವು ಕಲಿದೆ. ನಾನು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿಲ್ಲ, ಐ ಹ್ಯಾವ್ ನಾಟ್ ಸಕ್ಸೀಡೆಡ್ ಇನ್ ಮೈ ಬಿಸ್ನೆಸ್. ಫ್ರೆಂಡ್ಸ್, ಐ ಹ್ಯಾವ್ ಲರ್ನ್ಡ್ ಮೋರ್ than the textbooks. I have learnt in Chinmaya Mission, I have learnt with Swami Sukhabodhananji, I have learnt in Osho Commune, I have learnt in Baba's abode, I have learnt in Pyramid Valley under Patriji for last 15-16 years. I have learned more there. What is today as an entrepreneur, as an industrialist, as a businessman, if at all I have become little successful, it is because of the input I got it from other place. It is not just that you take risk, reward will be higher. Take risk, yes, but along with the risk there's a tag called fear of failure. There's always a failure is there, uncertainties are there, but who will teach you patience, who will teach you clarity, who will teach you persistence? Who? Come on, anybody teaches you persistence today? I see very badly nowadays kids, the children, they are good, but they go like warriors in 1 or 2 days, then they sleep for 1 month. What is the use? Go slow and study every day, baby steps. If you take a baby step, definitely you'll reach your goal. But the problem is everything is instantaneous. ಎಲ್ಲಾನು ಬೇಗ ಆಗ್ಬಿಡಬೇಕು. How is it possible? So develop. There is always, Ikigai says, your profession pays you, your ನಿಮ್ಮ ವೃತ್ತಿಯ ನಿಮ್ಮ ಜೀವನೋಪಾಯಕ್ಕೆ ಕೊಡೋದು ನಿಮ್ಮ ಇಂಟ್ರೆಸ್ಟ್ಗಳಲ್ಲ. Your passions will give you satisfaction, but your profession and vocation will give you success, will give you cash flow. We call it as cash flow. Robert Kiyosaki ಹೇಳ್ತಾರೆ, ದ ಗ್ರೇಟೆಸ್ಟ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್. ನಮ್ಗೆ ಅದೆಲ್ಲ ಭಗವದ್ಗೀತಾ, ರಿಚ್ ಡ್ಯಾಡು, ಪುವರ್ ಡ್ಯಾಡು, ಕ್ಯಾಶ್ ಫ್ಲೋ ಕ್ವಾಡ್ರೆಂಟು. ಸೊ ಆಲ್ ದೀಸ್ ಆರ್ ಆಲ್ ಬೇಸಿಕ್ಸ್ an entrepreneur should know. What is cash flow quadrant? What is passive income? What is the meaning of an asset? What is the meaning of a liability? What is meaning of other people's money? So we all think that we only should have money. So it is not like that. There are a lot of strategies. You can always bring in money if you have a good idea. Zomato is an idea. Ola is an idea. Cloud Kitchen is an idea. Co-working space is an idea. Okay, incubation centers an idea. ಒಂದು ಸಂತೆಗೆ ಹೋಗಿ, ಹಳ್ಳಿ ಸಂತೆಗಳು, ಯು ವಿಲ್ ಲರ್ನ್ ಆಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ದೇರ್. ಲೋಯೆಸ್ಟ್ ಇನ್ವೆಂಟ್ರಿ, ಲೋಯೆಸ್ಟ್ ಓವರ್ ಹೆಡ್ಸ್, ದೇ ಸೆಲ್ ಎವ್ರಿಥಿಂಗ್. ಈಗ ನೀನು ಏನೋ ಒಂದು ₹1 ₹10 ಒಂದು ಯಾವುದೋ ಬೆಲ್ಲ ಸಿಗುತ್ತೆ ಅನ್ನೋದಾದರೆ ಅವನು 10 ತಗೋತೀನಿ ಅಂದರೆ ಅವನು 20% ಬಿಟ್ಬಿಡ್ತಾನೆ ಅಲ್ಲೇ. ಅವನು ಹಿ ವಿಲ್ ನಾಟ್ ಗೋ ಆ್ಯಂಡ್ ಆಸ್ಕ್ ಇಸ್ ಸೂಪರ್ ಅಪ್ಸ್ ದಟ್ ಹಿಯರ್ ದೇರ್ ಇಸ್ ಅ ಗೈ ಹೂ ಇಸ್ ಬೈಯಿಂಗ್ 10 pieces, ವೆದರ್ ಶಾಲ್ ಐ ಗಿವ್ ಆರ್ ನಾಟ್. ದೇರ್ ಇಸ್ ನಥಿಂಗ್ ಕಾಲ್ಡ್ over
reporting to higher ups, getting the message, getting the confirmation. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಂತೆಗೆ ಹೋಗಿ, ಒಂದು ಮಾರ್ಕೆಟ್ಗೆ ಹೋಗಿ ಅಬ್ಸರ್ವ್ ಮಾಡಿ ಹೌ ಸ್ಮಾರ್ಟ್ ದೇ ಆರ್, ಹೌ ಈ ಎಜುಕೇಟೆಡ್ಸು ಅವರು ಎರಡು ಹೀಗೆ ಇಟ್ಕೊಂಡ್ಬಿಟ್ಟು ಕೈಗಳನ್ನ ನಾನು ಮಾಡಬೇಕಾಗಿರೋದು ಇದೆ, ನಾನು ಮಾಡೋದು ಇದೇನೆ, ಇದನ್ನು ಬಿಟ್ಟು ಬೇರೆ ಏನೂ ಬರಲ್ಲ ನನಗೆ ಅಂತ ಹೇಳ್ಬಿಟ್ಟು ದೇ ಆರ್ ಸೋ ಡಮ್. I'll tell you, educated kids nowadays are becoming more of zombies and lazy and not as smart as the people who are selling on a bullock, on a auto, or a in a corner selling all vegetables. I see a lot of management there. So what I see is, if you are sensitive enough to bring the change in you, you will learn from everywhere. ಯಾವ ವ್ಯಕ್ತಿಯಿಂದ ಕಲಿಯೋಕ್ಕಾಗಲ್ಲ ಹೇಳಿ, ಎಲ್ರಿಂದನೂ ಕಲಿಬೋದು ಇವತ್ತು. ಹಾಗಾಗಿ ಲರ್ನ್ ಫ್ರಮ್ ಎವ್ರಿಬಡಿ. ಡೋಂಟ್ ಕನ್ಸಿಡರ್ ದಟ್ ದಿಸ್ ಪರ್ಸನ್ ಇಸ್ ಬಿಗ್, ದಿಸ್ ಪರ್ಸನ್ ಇಸ್ ಸ್ಮಾಲ್, ವೈ ಶುಡ್ ಐ ಎನ್ಕರೇಜ್ ಹಿಮ್. ಸೊ ಏನಾಗುತ್ತೆ ಅಂದರೆ ಏನೂ ಆಗಲ್ಲ. ಥಾಮಸ್ ಆಲ್ವಾ ಎಡಿಸನ್ನು, ಐನ್ಸ್ಟೈನು, ಅಲೆಕ್ಸಾಂಡರು, ಅಶೋಕ, ಸತೀಶ್ ನಮಸ್ಕಾರ, ರಾಮಯ್ಯನವರೇ ನಮಸ್ಕಾರ. ಈ ಸಾಹಸ ಪ್ರವೃತ್ತಿನ ಯಾವಾಗ ಬೆಳೆಸ್ಕೊಳ್ತೀವಿ ನಾವು, ಸಾಹಸ ಪ್ರವೃತ್ತಿನ ಯಾವಾಗ ಬೆಳೆಸ್ಕೊಳ್ತೀವಿ, ಆವಾಗ ನಾವು ನಮ್ಮ ಒಂದು ಇದಕ್ಕೆ ಒಳ್ಳೆಯ ಒಂದು ದಾರಿ ನೀವು ಹುಡುಕೊಳ್ತೀರಾ. ಬಟ್ ಬಾಹ್ಯ ಜಗತ್ತಿನಲ್ಲಿ ಗಟ್ಟಿ ಇರಬೇಕು ಅಂದರೆ ಆಂತರಿಕವಾಗಿ ಗಟ್ಟಿ ಇರಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಮೆಡಿಟೇಷನ್ ಮಾಡಿ, ಡೂ ಸಮ್ ಮೆಡಿಟೇಷನ್, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಡೂ ಸಮ್ ಮೆಡಿಟೇಷನ್. ಈಗಲೂ ಅಷ್ಟೇ, ಒಂದು 2 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಳ್ಳಿ, ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಈಗ 1 ನಿಮಿಷಗಳ ಕಾಲ ನಾನು ಐ ವಿಲ್ ಜಸ್ಟ್ ಫೋಕಸ್ ಇಟ್ ಆನ್ ದ ಗಾಡ್. ಸೊ ಪ್ಲೀಸ್ ಆ ಒಂದು ಇದನ್ನು please close your eyes and focus your attention on your breath. ಸೊ ಎಲ್ಲೋ ನಾವು ಈ ಒಂದು ಇದನ್ನು ಬಿಟ್ಬಿಟ್ಟು ಇವತ್ತು we are going in a wrong direction. That too, why? I don't know why we are going in the wrong directions. So please close your eyes, be with your breaths. ಸಾಧಾರಣವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸಿ. You don't have to follow anything except your breath. Your breath is your guru, friends. Go deep within yourself and ask, what do you want? I'll not speak for 2 minutes. Just go do this exercise. ನನಗೇನು ಬೇಕು, ನಾನು ಎಲ್ಲಿಂದ ಬಂದೆ, ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಜಸ್ಟ್ ಐ ವಿಲ್ ಗಿವ್ ಯು 2 minutes. ಜಸ್ಟ್ ಬಿ ವಿತ್ ಯುವರ್ ಬ್ರೆತ್ ಆ್ಯಂಡ್ ಕಂಟೆಂಪ್ಲೇಟ್ ಆನ್ ಫ್ರಮ್ ವೇರ್ ಯು ಕೇಮ್. ಎಲ್ಲಿಂದ ಬಂದ್ರಿ, ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಹೋಗಬೇಕು. ಜಸ್ಟ್ ಬಿ ವಿತ್ ಯುವರ್ ಬ್ರೆತ್, ಫ್ರೆಂಡ್ಸ್.
Last 10 seconds. 9, 8, 7, 6, 5, 4, 3, 2, 1. ಎರಡು ಕೈಗಳನ್ನ ಕಣ್ಣು ಮೇಲಿಡಿ. 1, 2, 3, 4, 5. Open your eyes with a smile. ಸ್ನೇಹಿತರೆ, ಸೊ ಯಾರಿಗೂ ಒಂದು ಇದೇ ರೀತಿ ಆಗುತ್ತೆ ಅಂತ ಒಂದು ರೆಡಿಮೇಡ್ ಪ್ಯಾಕೇಜು ಲೈಫು ಕಳಿಸ್ಕೊಟ್ರಲ್ಲ. ಲೈಫ್ ಥ್ರೋಸ್ ಮೆನಿ ಚಾಲೆಂಜಸ್ ಎಟ್ ಅಸ್. ಬದುಕು ನಮಗೆ ಸವಾಲು ಒಡ್ಡುತ್ತೆ. ಆ ಸವಾಲನ್ನ ನಾವು ಸ್ವೀಕರಿಸಬೇಕು. ಟೇಕ್ ಇಟ್ ಆಸ್ ಅ ಚಾಲೆಂಜ್. ನೆವರ್ ಟೇಕ್ ಇಟ್ ಆಸ್ ಅ ಕ್ರೈಸಿಸ್. ನೆವರ್ ಟೇಕ್ ಇಟ್ ಆಸ್ ಅ ಶಾಪ. ಓ ಮೈ ಗಾಡ್, ಹಿಂಗಾಗೋಯ್ತಲ್ಲ, ನನಗೆ ಏನು ಮಾಡೋದು, ಹಾಗೆ ಹೀಗೆ ಅಂತ ಬೈಕೊಂಡು ಕೂತ್ಕೊಳ್ಳೋದಲ್ಲ. ಸೊ ನಾನು ಇತ್ತೀಚೆಗೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಿದೆ. ಅದರಲ್ಲಿ ಒಂದು ಥಿಂಕ್ ಲೈಕ್ ಎ ಮಾಂಕ್ ಅಂತ ಜೆ ಶೆಟ್ಟಿ ಅವರು ಹೇಳ್ತಾರೆ, ಮಂಕಿ ಮೈಂಡ್ ಆ್ಯಂಡ್ ಎ ಮಾಂಕ್ ಮೈಂಡ್. ಥಿಂಕ್ ಲೈಕ್ ಎ ಮಾಂಕ್. ಒಬ್ಬ ಎ ಮಾಂಕ್ ಈಸ್ ಆಲ್ವೇಸ್ ಎ ಸೆಂಟರ್ಡ್. ನೋಡಿ ಹೆಂಗೆ ಅಂದರೆ, ಈಗ ಮಂಕಿ ಮೈಂಡ್ ಅಂದರೆ ಈ ಕೋತಿ ಒಂದರಿಂದ ಇನ್ನೊಂದಕ್ಕೆ ಜಂಪ್ ಆಗ್ತಾ ಇರುತ್ತೆ. ಅದೇ ರೀತಿ ವಿ ಆರ್ ಜಂಪಿಂಗ್ ಫ್ರಮ್ ಚಾಯ್ಸಸ್ ಟು ಚಾಯ್ಸಸ್ ಟು ಚಾಯ್ಸಸ್. ಸೊ ಲೆಟ್ ಅಸ್ ಸ್ಟಾಪ್ ಇಟ್. ಸೊ ಅದನ್ನು ಒಬ್ಬ ಮಾಂಕ್ ಮೈಂಡ್, ಒಬ್ಬ ಮಂಕಿ ಆ್ಯಂಡ್ ಮಾಂಕ್ ನೋಡಿ, ಫೋಕಸ್ ಎ ಮಾಂಕ್ ಮೈಂಡ್, ಫೋಕಸ್ whatever, focus on the root of the issue. ಈಗ ನಿಮಗೆ ರೂಟ್ ಆಫ್ ದಿ ಇಶ್ಯೂ ಬೇಕಾ? ಸಮಸ್ಯೆಗೆ ಉತ್ತರ ಹುಡುಕಬೇಕು ಅಂದರೆ ಅಲ್ಲಿ ಹೋಗೋದಕ್ಕಿಂತ ನಿಮಗೆ ಜ್ವರ ಬಂದಿದೆ ಅಂದರೆ ಜ್ವರಕ್ಕೆ ಪ್ಯಾರಾಸಿಟಮಾಲ್ ತಗೊಳ್ಳೋದಲ್ಲ. ಏನಕ್ಕೆ ಬಂದಿದೆ ಜ್ವರ? ಇಫ್ ಯು ಗೋ ಡೀಪ್ ವಿತ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಗೆಟ್ ಇಟ್ ಚೆಕ್, ಮೇ ಬಿ ಸಮ್ ಇನ್ಫೆಕ್ಷನ್ ಇಸ್ ದೇರ್ ಸಮ್ವೇರ್. ಆ ಇನ್ಫೆಕ್ಷನ್ಗೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಬೇರೆ ಯಾವುದೋ ಮೆಡಿಸಿನ್ ತೊಗೊಂಡ್ರೆ ಉಪಯೋಗ ಇಲ್ಲ. So a monkey's mind is like going from choices to choices, going from branches to branches and getting into problems. So but whereas a monk's mind, ಅವರು ಹೇಳ್ತಾರೆ, focus on the root of the issue. Go to the root of the issue and then so then he says ಮಂಕಿ ಮೈಂಡ್ ಇರೋನು ಏನಂದರೆ, ಈ ಆಲ್ವೇಸ್ ಕಂಪೇರ್ಸ್ ಆ್ಯಂಡ್ ಕ್ರಿಟಿಸೈಸಸ್. ಅವ್ನಿಗೆ ಹಿಂಗೆ ಪಕ್ಕದ ಮನೆಯವ್ನು ನೋಡೋಕ್ಕೆ ಚೆನ್ನಾಗಿದ್ದಾರೆ, ಅವ್ನಿಗೆ ಅದು ಅಡ್ವಾಂಟೇಜ್ ಇದೆ, ನನಗೆ ಈ ಅಡ್ವಾಂಟೇಜ್ ಇಲ್ಲ, ಅವ್ನಿಗೆ ಇಂಗ್ಲೀಷ್ ಬರುತ್ತೆ ನನಗೆ ಬರಲ್ಲ. ಈ ಆಲ್ವೇಸ್ ಕಂಪೇರ್ಸ್ ಹಿಮ್ಸೆಲ್ಫ್ ಆ್ಯಂಡ್ ಕ್ರಿಟಿಸೈಸಸ್. ಅವನು ಸೊ ಎಲ್ಲ ಒಂದು ಗೊಣಕೊಂಡಿರ್ತಾರೆ. ಸೊ ದೇ ಆಲ್ ಹ್ಯಾವ್ ರೀಸನ್ಸ್ ಟು ಸೇ ವೈ ದೇ ಆರ್ ಸಕ್ಸೀಡೆಡ್ ಇನ್ ಲೈಫ್ ಆ್ಯಂಡ್ ಕಂಪೇರ್ಸ್ ಆ್ಯಂಡ್ ಕಂಪ್ಲೇಂಟ್ಸ್. ಈ ಕಂಪ್ಲೇಂಟ್ ಅಂತ ಇದೆಯಲ್ಲ, ಕಂಪ್ಲೇಂಟ್ ಮಾಡೋರು ಲೈಫ್ ಲಾಂಗ್ ಕಂಪ್ಲೇಂಟ್ ಮಾಡ್ತಾನೇ ಇರ್ತಾರೆ. ದೇರ್ ಇಸ್ ನೋ ಎಂಡ್ ಫಾರ್ ಇಟ್. ಇಫ್ ಯು ಆರ್ ಕಂಪ್ಲೇನಿಂಗ್ ಆ್ಯಂಡ್ ಕ್ರಿಟಿಸೈಸಿಂಗ್ ಆ್ಯಂಡ್ ಡೂಯಿಂಗ್ ಆಲ್ ದೀಸ್, ಪ್ಲೀಸ್ ಚೇಂಜ್ ಇಟ್. ಕೃಷ್ಣೇಗೌಡ, ನಮಸ್ಕಾರ. ಬಿ ಕಂಪ್ಯಾಷನೇಟ್, ಕೇರಿಂಗ್ ಆ್ಯಂಡ್ ಕೊಲಾಬ್ರೇಟಿವ್. What do you want? You want to complain about people, or you want their collaboration? You want their care. You want their compassion. The best way is to give compassion.
they give care, give collaboration. C.K. Prahalad ಹೇಳ್ತಾರೆ, the world's greatest financial consultant, the future belongs to co-creation, not competition. The future belongs to co-creation. ಇವತ್ತು ಯಾರೋ ಅಡುಗೆ ಮಾಡ್ತಾರೆ, ಯಾರೋ ತಂದು ಕೊಡ್ತಾರೆ, ಯಾರೋ, ಸೊ ಆಲ್ ಆ್ಯಕ್ಟಿಂಗ್ ಆಸ್ ಅ ಫೋನ್ ಪೇ, ಇಟ್ ಈಸ್ ನಾಟ್ ಅ ಬ್ಯಾಂಕ್. ಓಕೆ, ಆ್ಯಂಡ್ ಓಲಾ is not doesn't own any cabs. Okay, Zomato doesn't own any hotels. Swiggy doesn't own any hotels. So there's a services gaps. Earlier we used to think 100 times who will clean our sump and overhead tank. You call within 1 hour, 10 companies will come and clean it in 1 hour. So that is the level of competition is going on. So you have to be collaborative. Okay, earlier we used to think very much, ಅಯ್ಯೋ ಎಲ್ಲ ಕೆಲಸ ಆಗೋಯ್ತಲ್ಲಪ್ಪ, ಯಾರಪ್ಪ ನಮ್ಮ ಸಂಪ್ ಕ್ಲೀನ್ ಮಾಡ್ತಾರೆ, ಯಾರು ಒಳಗೋಗ್ತಾರೆ. ವಿತಿನ್ ನೋ ಟೈಮ್ ದೇ ಕಮ್ ಆ್ಯಂಡ್ ಡೂ ಇಟ್ ವಿತ್ ಇಟ್ ಸೋ ಫಾಸ್ಟ್, ಸ್ವಿಫ್ಟ್, ದೇ ಡೂ ಇಟ್ ಆ್ಯಂಡ್ ದೇ ಗೋ. ಸೊ ಇಟ್ ಈಸ್ ಕೊಲಾಬರೇಟಿವ್. ದೇರ್ ಓನ್ಲಿ ಬಿಸ್ನೆಸ್ ಇಸ್ sump cleaning and overhead tank cleaning. Instead of you sending some labor and getting into problems, they do it unscientifically. So it is better to give a professional. So and monkey mind ಅನ್ನೋರು ಸ್ವಲ್ಪ ದೇ ಓವರ್ ಥಿಂಕ್ ಆ್ಯಂಡ್ ಪ್ರೊಕ್ರಾಸ್ಟಿನೇಟ್. ಪೋಸ್ಟ್ಪೋನ್ ಪಾಪಣ್ಣ ಅಂತ ಹೇಳ್ತಿರ್ತೀನಿ ನಾನು ಅವ್ರಿಗೆ. ಅಯ್ಯೋ ನಾಳೆ ಮಾಡೋಣ ಬಿಡು, ನಾಳಿದ್ದು ಮಾಡೋಣ, ಇವತ್ತೇನು ಅರ್ಜೆಂಟ್ ಇದೆ, ವಾಟ್ ಈಸ್ ದೇರ್ ಅರ್ಜೆನ್ಸಿ? Is there any urgency now? There is no urgency. Let us do it tomorrow. Let us do it day after tomorrow. So ಈ ಒಂದು ಪೋಸ್ಟ್ಪೋನ್ ಪಾಪಣ್ಣಗಳನ್ನ ಆಗಬೇಡಿ. ವಾಟ್ ಯು ಡೂ ಈಸ್ ಅನಲೈಸ್ ಆ್ಯಂಡ್ ಆರ್ಟಿಕ್ಯುಲೇಟ್. ಆ್ಯಂಡ್ ಯಾವುದೂ ಅಷ್ಟೇ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಏನೋ ಆಗ್ಬಿಡಲ್ಲ, ಕೊರೋನಾ ಬಂತು, ಏನೋ ಆಗ್ಬಿಡ್ತು ಅಂತ ತಲೆ ಕೆಡಿಸ್ಕೋಬೇಡಿ. ಏನೋ ಒಂದು ಆಗುತ್ತೆ, ಮುಂದಕ್ಕೆ ನೀವು ಇನ್ನೂ ಯಾವುದೋ ಒಂದು ಇದರಲ್ಲಿ ಬೆಳೀತೀರಾ. And a person with a monkey mind, they are short-term gratification. Short-term gratification. ಏನೋ ಇವಾಗ ನಾಳೆ ಬೆಳಗ್ಗೆ ಆಗೋಗ್ಬಿಟ್ರೆ ಆಗೋಯ್ತು, ಸರ್ವೈವಲ್ ಆಫ್ ದ ಫಿಟೆಸ್ಟ್. ಬಟ್ ರಿಯಲ್ ಮಾಂಕ್ ಮೈಂಡ್ ಆಲ್ವೇಸ್ ಥಿಂಕ್ ಆನ್ ಲಾಂಗ್ ಟರ್ಮ್ ಗೇನ್ಸ್. ಈಸೋಪ್ ಫೇಬಲ್ ಇದೆ ಒಂದು ಕತೆ, ಅದರಲ್ಲಿ ಬಂಗಾರದ ಕೋಳಿ, ದ ಗೋಲ್ಡನ್ ಗೂಸ್. God gives him a golden goose. He says, one egg a day it will give, and you have to take care of the goose. So our relationship is also same. Our relationship is also same. ನಮ್ಮ ಸಂಬಂಧಗಳು ಅದೇ ರೀತಿ. ಪ್ರತಿದಿನ ಒಂದೇ ಮೊಟ್ಟೆ ಕೊಡೋದು, ಅದು ಚಿನ್ನದ ಮೊಟ್ಟೆ. ಪ್ರತಿದಿನ ಒಂದೇ ಕೊಡ್ತಾ ಇದೆಯಲ್ಲ ಅಂದ್ಬಿಟ್ಟು, ಇಫ್ ಯು ಡಿಸೈಡೆಡ್ ಟು ಕಿಲ್ ದ ಗೂಸ್, ಇಟ್ ವಿಲ್ ಡೈ. The same way the relationships have to be protected, enhanced, then it has to grow organically. Rapport building is not just like a jiffy. ಯಾರೋ ಒಬ್ರು ರ್ಯಾಪೋ ಬಿಲ್ಡಿಂಗ್ ಬಂದರು, ನಾನು ರ್ಯಾಪೋ ಬಿಲ್ಡ್ ಮಾಡಿಬಿಟ್ಟೆ, ಹೋಗಿ ಕೆಲಸ ತೊಗೊಂಡು. ನೋಬಡಿ ವಿಲ್ ಗಿವ್ ಯು ವರ್ಕ್ ಆನ್ ದ ಡೇ ಒನ್ ಎಕ್ಸೆಪ್ಟ್ ಎ ಹೋಟೆಲರ್, ಯಾರು ಅಂತ ಗೊತ್ತಿಲ್ಲ. ಬಟ್ ಎನಿಥಿಂಗ್ ಇನ್ ದ ಲಾಂಗ್ ಟರ್ಮ್, you need to work on building good relationships. That's all. Okay, and think long term. And a person with a monkey mind, always they are demanding, and they are all, but a person with a monk's mind, they are enthusiastic, they are determined, they are patient. ಈ ಪೇಷನ್ಸ್ ಅನ್ನೋದು ಇದೆಯಲ್ಲ, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಟು ಪ್ರಾಕ್ಟೀಸ್. ನಾಟ್ ಮೆನಿ ಪೀಪಲ್ ಎಕ್ಸಸೈಸ್ ದಟ್ ಪೇಷನ್ಸ್. ದೇ ಡೂ ಇಟ್ ವೆರಿ ವೆಲ್, ಬಟ್ ದೇ ಲೂಸ್ ದೆಮ್ಸೆಲ್ಫ್ ಇನ್ ದ ಲಾಂಗ್ ರನ್. ಅಯ್ಯೋ ಆಗಲ್ಲ ಬಿಡು, ಬಿಟ್ ದೇ ವಿಲ್ ಗಿವ್ ಅಪ್. ಸೊ ದೆನ್ another thing he talks is the monkey's mind. A person with a monkey's mind changes on a whim. ಸ್ವಲ್ಪ ಏನಾದ್ರು ತೊಂದರೆ ಆದ್ರೂ ಅದನ್ನು ಬದಲಾವಣೆ ಮಾಡ್ಕೊಂಡ್ಬಿಡ್ತಾನೆ. Then but a monk's mind commits to a mission, vision and goal. ಯಾವ ವ್ಯಕ್ತಿಗೆ ವಿಷನ್ನು ಮಿಷನ್ನು ಇರೋದಿಲ್ಲ,
ಅವನು ಹೀ ಈಸ್ ಆಲ್ವೇಸ್ ಥಿಂಕ್ ಇನ್ ಶಾರ್ಟ್ ಟರ್ಮ್. ಟುಡೇಸ್ ಬೆನಿಫಿಟ್ ಆಯಿತು, ನಾಳೆ ನೋಡ್ಕೊಳ್ಳೋಣ. ದಿಸ್ ಈಸ್ ಅ ಮಿಸ್ಟೇಕ್. Okay, this only can be done in a time where there is a crisis. ಅಯ್ಯೋ ಇವಾಗಿಂದ ಕ್ರೈಸಿಸ್ನ ಆಚೆ ಬಂದರೆ ಸಾಕಪ್ಪ. ಬಟ್ ಇಫ್ ಯು ಮೇಕ್ ದಟ್ ಈಸ್ ಅನ್ ಹ್ಯಾಬಿಟ್, ಐ ಆಮ್ ಸಾರಿ, nobody will come near you because you will be pushy, you will be demanding, you will be grabbing orders, you will be bulldozing over them. So that's it. A person with a monkey mind ಆ್ಯಂಪ್ಲಿಫೈ ನೆಗೆಟಿವಿಟೀಸ್. ಏನೋ ಒಂದು ತಪ್ಪಾಗ್ತಾ ಇರುತ್ತೆ, ಅದನ್ನೇ ಮಾತಾಡ್ತಿರ್ತಾನೆ. ಆ್ಯಂಡ್ ದೇ ಟಾಕ್ ಆಫ್ ಫಿಯರ್. ಸೊ ಅವ್ರಿಗೆ ಭಯ ಜಾಸ್ತಿ. ಸೊ ಈ ಮಾಂಕ್ಸ್ ಮೈಂಡ್ ಇರೋನು ಈ ವರ್ಕ್ಸ್ ಆನ್ ಬ್ರೇಕಿಂಗ್ ಡೌನ್ ನೆಗೆಟಿವ್ಸ್ ಆ್ಯಂಡ್ ಫಿಯರ್ಸ್. ಏನಿದೆ ನೆಗೆಟಿವಿಟಿ ಅನ್ನೋದನ್ನು ಕೂಡ ನೀವು ಅನಲೈಸ್ ಮಾಡ್ಬೋದು. ಏನಿದೆ ನೆಗೆಟಿವಿಟಿ? ಅಫ್ಕೋರ್ಸ್ ದರ್ ಅಯ್ಯೋ ಈ ಥ್ರೆಟ್ ಇದೆ, ನನಗೆ ಕೆಲಸ ಹೊಟ್ಟೋದ್ರೆ ಏನು ಮಾಡೋದು, ಆಮೇಲೆ ಸಂಬಳ ಕಡಿಮೆ ಕೊಟ್ಬಿಡ್ತಾರಂತೆ, ಅವಾಗ ಏನು ಮಾಡೋದು ಗೊತ್ತಿಲ್ಲ, ವಿ ಆರ್ ಆಲ್ ಅಂಡರ್ ಗೋಯಿಂಗ್ ಲಾಟ್ ಆಫ್ ಕ್ರೈಸಿಸ್. ಸೊ ವಾಟ್ ಯು ಶುಡ್ ಡೂ ಈಸ್ ಅನಲೈಸ್ ದ ಕ್ರೈಸಿಸ್, ಅನಲೈಸ್ that whatever negative thinking you have and also fear. ನಾನು ಯಾವಾಗಲೂ ಹೇಳೋದೇನೆಂದರೆ, ಅಸುರಕ್ಷತೆ, ಅನ್ಸರ್ಟನಿಟಿ is a part of life. Accept it as a part of life. Do not think that life is a certain. Nothing is certain in this life, because life is beautifully uncertain. And do you know one thing? Life is perfectly imperfect. If you expecting life to be perfect, I am sorry, you will be disappointed in a big way, because life is perfectly imperfect. You plan something, you give something. So you plan, he delivers. So then you have to reach a stage that he plans, he delivers. So you have very less thing. Only thing is ನಮ್ಮ ಒಂದು ವಿಷನ್ನು, ಮಿಷನ್ನು, ಧ್ಯೇಯಗಳನ್ನ ನಾವು ಇಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಹೋಗ್ತಾ ಹೋದರೆ ಆ ಭಗವಂತ ಕೂಡ ನಮಗೆ ಅವಕಾಶಗಳನ್ನ ಕೊಡ್ತಾ ಹೋಗ್ತಾನೆ. ಆ್ಯಂಡ್ ಮಂಕೀಸ್ ಮೈಂಡ್ ಇರೋರು ಸೆಲ್ಫ್ ಅಬ್ಸೆಸ್ಡ್ ಇರ್ತಾರೆ, ಸೆಂಟರ್ಡ್ ಇರ್ತಾರೆ, ಈಗೋಯಿಸ್ಟಿಕ್ ಇರ್ತಾರೆ. ಆದರೆ ಮಾಂಕ್ಸ್ ಮೈಂಡ್ ಇರೋರು ಸ್ವಲ್ಪ ದೇ ಟೇಕ್ ಕೇರ್ ಆಫ್ ದ ಸರ್ವಿಸ್ ಪಾರ್ಟ್ ಆಫ್ ಇಟ್ ವೆರಿ ವೆಲ್. ಸೊ ಈ ಸರ್ವಿಸ್ ಅನ್ನೋದು ಕೂಡ ಭಾಳ ದೊಡ್ಡ ಒಂದು ಇಂಪಾರ್ಟೆಂಟು, ಬರೀ ಪ್ರಾಫಿಟ್ಟೇ ಅಲ್ಲ. ಸೊ ದ ಮಂಕಿ ಮೈಂಡ್ ಇರೋರು ಬರೀ ಪ್ರಾಫಿಟಿಂದ ಹೋಗ್ತಿರ್ತಾರೆ. ದ ಮಾಂಕ್ಸ್ ಮೈಂಡ್ ಇರೋರು ಪ್ರಾಫಿಟ್ ಆಲ್ಸೋ ಸರ್ವಿಸ್. ಸೊ ಯು ಬಿ ಕೇರ್ಫುಲ್ ವಿಚ್ ಒನ್ ಯು ಆರ್ ಹ್ಯಾವಿಂಗ್ ಇಟ್. ಪ್ಲೀಸ್ ಚೇಂಜ್ ಇಟ್. ಆ್ಯಂಡ್ ದ ಪರ್ಸನ್ ವಿತ್ ಮಂಕಿ ಮೈಂಡ್ ಆಲ್ವೇಸ್ ಕಂಟ್ರೋಲ್ಡ್ ಬೈ ಆ್ಯಂಗರ್, ವರಿ ಆ್ಯಂಡ್ ಫಿಯರ್. ಅಸುರಕ್ಷತೆ ಆಳವನ್ನು ಅಳೆದು ಭಯದ ಬಾಗಿಲು ತೆರೆದು ಮುಂದೆ ನುಗ್ಗಿದರೆ ಅವಕಾಶಗಳು ಕಾಯ್ತಾ ಇರುತ್ತೆ. ಭಗವಂತ ಬಾಕ್ಸ್ ಇಟ್ಕೊಂಡು ಕಾಯ್ತಾ ಇರ್ತಾನೆ, ತಗೊಳಪ್ಪ, ಮಾಡು, ಹೋಗು ಮುಂದೆ ನೀನು. ಯು ಗೋ ಅಹೆಡ್, ಯು ಹ್ಯಾವ್ ಯುವರ್ ಓನ್ ಆಪರ್ಚುನಿಟಿ ವಿತ್ ಯು, ಗೋ ಅಹೆಡ್, ಹಿ ವಿಲ್ ಟೆಲ್. ಬಟ್ ಯು ಆರ್ so fearful to even to put one leg into that water. Measure the depth of uncertainty, open the door of fear, then the God waiting with huge opportunities where he receives you with all those things. Please see it. And don't do multitasking. The person with monkey's mind, they tend to do multitasking. They're calling somebody on phone, they're doing something, they're eating, they're talking to somebody else, they're writing something. See, these are all things can be done, but at a time you have to do single tasking. If you don't do that, you develop that habit of multitasking all the time, you will be inefficient. Please do one at a time and then sequentially plan. And a person with a monkey mind does whatever feels good. ಅವ್ನಿಗೆ ಏನು ಖುಷಿ ಕೊಡ್ತಿರುತ್ತೋ ಅದನ್ನ ಕೆಲಸ ಮಾಡ್ತಿರ್ತಾನೆ. ಅರ್ಥ ಆಯ್ತಲ್ಲ? ಸಿನಿಮಾಗೆ ಹೋಗಬೇಕು, ಸಿನಿಮಾ ಹೋಗ್ತಾ ಇರ್ತಾನೆ. ಇನ್ನೊಂದು ಪಾರ್ಟಿ ಮಾಡಬೇಕು, ಪಾರ್ಟಿ ಮಾಡ್ತಿರ್ತಾನೆ. ಸೊ ಬಟ್ a person with a monk's mind seeks self control and mastery. ಅದನ್ನು ಸ್ಲೋ ಆ್ಯಂಡ್ ಸ್ಟಡಿ ಆದ್ರೂ you have to get that internal strength deep within you, and then only it will be a long term and permanent. Okay,
And person with a monkey mind looks for pleasure, and a man with a monk's mind look for meaning. ಏನೋ ಇವತ್ತು ಚೆನ್ನಾಗಿದೆ, ಮೋಜು ಮೇಜವಾನಿ ಪಾರ್ಟಿ ಎಲ್ಲ ಪ್ಲೆಜರ್, ಎವ್ರಿಥಿಂಗ್ ಈಸ್ ಓಕೆ, ಯಾ ಎಂಜಾಯ್. But is it really having any meaning for your life? Please ask, look for meaning. And then finally he talks of looks for temporary fixes. A monkey mind fellow always on a temporary fixes, but a person with a monk's mind looks for a genuine solution. Genuine solution andre it is permanent, once for all. It is not a temporary fixes. So you have to develop this monk's mind and achieve big in life. ಏನು ಕಾವಿನೇ ಹಾಕೋಬೇಕಾಗಿಲ್ಲ ಮಾಂಕ್ ಆಗಿಬಿಡ್ಬೇಕು ಅಂದರೆ. ನೋ, ಯು ಕ್ಯಾನ್ ವೇರ್ ಜೀನ್ಸ್ ಪ್ಯಾಂಟ್ ಆ್ಯಂಡ್ ಟಿ ಶರ್ಟ್ ಆರ್ ಇವನ್ ಎ ಫಾರ್ಮಲ್ ಡ್ರೆಸ್ ಆ್ಯಂಡ್ ಕ್ಯಾರಿ ಎ ಲ್ಯಾಪ್ಟಾಪ್. Sometimes even you can go to a pub. So all these things, a monk can't. It's a person with a monk's attitude. Okay, you don't have to wear a saffron cloth. Okay, you don't have to wear. ನೀವೇನು ಕಾವಿ ಹಾಕ್ಕೊಂಡು ನಾಳೆ ಬೆಳಗ್ಗೆ ಮೆಡಿಟೇಷನ್ಗೆ ಕೂತ್ಕೋಬೇಕಾಗಿಲ್ಲ. Your office is your meditation center. Your house is your meditation center. Please do meditation wherever you are. You're flying on by a flight, so you do meditation there instead of thinking some fear, uncertainty, unnecessary projections. So think about it. So I always tell that please develop the habit of doing meditation every day, because meditation can give you a lot of solace, and also it gives you the meaning of life. And if you know the meaning of life, all the other things are become insignificant, and you will not worry about anything in life. Even if you are losing, you will have the strength from inside which says that no doubt I'll win some other next day. I'll go, opportunities will come, I'll become a magnet. So what do you say, like Paul Coelho says, if you really deserve something from deep within, desire something, the whole universe will conspire to make it happen. ನೀವು ನಿಜವಾಗ್ಲೂ ಅಂತರಾಳದಿಂದ ಏನಾದ್ರು ಬಯಸಿದ್ದೇ ಆದರೆ, ಅದು ನಿಮಗೆ ಅರ್ಹತೆ ಇದ್ದಿದ್ರೆ, ಆದರೆ ದ ಹೋಲ್ ಇಡೀ ಭೂಮಂಡಲ ಬ್ರಹ್ಮಾಂಡನೇ ಪಿತೂರಿ ಮಾಡಿ ನಿಮಗೆ ಅದನ್ನು ಕೊಡಿಸುತ್ತೆ. ನಮ್ಮ ಸಂಕಲ್ಪಗಳಲ್ಲಿ ಅಲ್ಲಿ ಗಟ್ಟಿತನ ಇಲ್ಲದೇ ಇದ್ದರೆ ಸುಮ್ಮನೆ ಅದು ಒಂದು ಕನಸಾಗಿ ಉಳಿಯುತ್ತೆ. ಕನಸಾಗಿ ಉಳಿಯುತ್ತೆ, ಅದರಲ್ಲಿ ಯಾವ ಶಕ್ತಿನೂ ಇರೋದಿಲ್ಲ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು bring vitamins, proteins and lot of positive things to your dream. Then only it becomes a reality. Otherwise a dream will remain a dream, because you are putting too much of logic into it. But ultimately it is the magic which creates all the difference. It is the magic I'll touch, even though they are logically you have to go and reach your goals, but still life is full of magic, and life is beyond logic. And please understand, relationships, you cannot put logic into relationship, and you unnecessarily, sometimes we trust the wrong people and do not trust the right guys. So please change these habits, and if you do all these, I'm sure you'll go a long way. Know your purpose and meaning, and don't think that ಏನದು ಯಾರೊಬ್ಬ ಮೆಂಟರು, ಗುರು, ಗೈಡು will come from heaven and come in front of you like Abad Bandhava. No, he'll come in disguise. He'll just come as a jalak. He'll go. They are called angels. They are called Apad Bandhava. Okay, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಪದ್ ಬಾಂಧವರು, they just come and go. You have to catch them. You have to make them visit you. You have to go and plead with them. You have to make them to give time. Some of them have given a lot of time to me. If at all I am little bit success, I totally dedicated to many mentors, like in public speaking, Aparesh Acharya ji,
Anthony William, Toastmaster friends, and Satnarayan Raju, and Rajan Parlekar, Dilip Patel, Sampath Kumar, and in NLP we have Timmayaji, we have Prakash, we have Vinod, Abhay. All these people, they gave a lot of time to me. And in meditation and spirituality, I'm talking about Chinmayananji, Swami Sukhabodhananda, Osho, Baba, and Patriji. What not? They have given their precious time to me. When they were available, I was available to them. So don't think too much that I will achieve very big in life if I go alone in my life. Yes, you go alone in your life, fight the battle of life alone, but have a support system. This support system, ಈ ಒಂದು ಏನು ಒಂದು ಈ ಅಂತರ್ಜಾಲ ನಿಮ್ಮ ಒಳಗಡೆ ಅದನ್ನು ಕ್ರಿಯೇಟ್ ಮಾಡ್ಕೋತೀರಾ. ಈ ನಿಮ್ಮ ಒಂದು ಮೆಂಟರ್ಶಿಪ್ಪು, ಅದು ಯಾರು ನಿಮಗೆ ಒಳ್ಳೆ ಅಡ್ವೈಸ್ ಕೊಡ್ತಾ ಹೋಗ್ತಾರೋ ಅವ್ರನ್ನ ಕೇಳಿ, ಅದನ್ನು ಅನಲೈಸ್ ಮಾಡಿ, ವಾಪಸ್ ಹೋಗಿ ಮಾತಾಡಿ, ಕೌನ್ಸ್ಲಿಂಗ್ ತಗೊಳ್ಳಿ, ಟಾಕ್ ಟು ದೆಮ್, ಅದರ್ವೈಸ್ ಟಾಕ್ ಟು ಗಾಡ್. ನಾನು ಯಾವಾಗಲೂ ಹೇಳೋದು, ನಿಮ್ಮ ಯಾವುದೋ ಇಷ್ಟ ದೈವನ ಅದ್ರ ಜೊತೆ ಮಾತಾಡಿ ಜಗಳ ಆಡಿ, ಹಾಡೇಳಿ, ಡ್ಯಾನ್ಸ್ ಮಾಡಿ. ಪ್ಲೀಸ್ ಡೂ ಆಲ್ ದ ಥಿಂಗ್. ಹೀಸ್ ಅ ಫ್ರೆಂಡ್. ಭಗವಂತನ ಮಧ್ಯೆ ಯಾರ ಅವಶ್ಯಕತೆಯೂ ಇಲ್ಲ ಸ್ನೇಹಿತರೆ. ಸೊ ಇಷ್ಟು ಹೇಳಿ, ಚೇಂಜ್ ಈಸ್ ದ ವೇ ಆಫ್ ಲೈಫ್. ಇಫ್ ಯು ಡೋಂಟ್ ಚೇಂಜ್, ದ ವರ್ಲ್ಡ್ ವಿಲ್ ಮೂವ್ ಆನ್. ಆ್ಯಂಡ್ ಡೋಂಟ್ ಟೆಲ್ ದಟ್ ನಾನೇನು ಮಾಡೋಕ್ಕಾಗಲಿಲ್ಲ ಅಂತ. ಸೊ ಇಟ್ ಇಸ್ ದ ಚೇಂಜ್ 2021. The things are moving towards more and more web-based, and also there's a demand for a lot of skilled labor. So please understand where the demand is, and you have to put your mind into areas where there's a demand. And so with this, I wish you all the best. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಒಂದು ಸ್ಥಾನ ಪಲ್ಲಟ ನಡೀತಾನೇ ಇರಲಿ. ಯಾವ ಒಂದು ಬಾವಿಯ ಕಪ್ಪೆಯಾಗಿ ಉಳಿಯದೆ, ಆ ಬಾವಿಯ ಕಪ್ಪೆ, the frog in a well should come out of the well and see the beauty of the lake, see the beauty of the river, see the beauty of the ocean. And the same frog moves into the ocean and start playing with the sharks and start playing with the whales and dolphins, and one day the same frog in a well becomes the whale in the ocean. And wish you all the best. ಅದೇ ಕಪ್ಪೆ ಮೇಲ್ ಬಂದು ಸರೋವರದ ಸೌಂದರ್ಯವನ್ನು ಸವಿದು ನದಿಯಾಗಿ ಹರಿದು ಸಮುದ್ರ ಸೇರಿ ತಿಮಿಂಗಲಗಳ ಜೊತೆ, ಶಾರ್ಕ್ ಜೊತೆ, ಡಾಲ್ಫಿನ್ ಜೊತೆ, ದೊಡ್ಡ ದೊಡ್ಡ ಮೀನುಗಳ ಜೊತೆ ಆಟ ಆಡಿ ಮೆಡಿಟೇಷನ್ ಮಾಡಿ ಅದೇ ಕಪ್ಪೆ ಒಂದು ತಿಮಿಂಗಲವಾಗಿ ಬೆಳೆಯುವುದು ಸಾಹಸದ ಕಥೆಗಳು ಬೇಕಾದಷ್ಟಿದೆ ಸ್ನೇಹಿತರೆ. ಬಾವಿಯ ಕಪ್ಪೆ ಆಗದೆ, ಸ್ವಾರ್ಥಿಗಳು ಆಗದೆ, ನಿಸ್ವಾರ್ಥವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಜೀವನವನ್ನು ನಡೆಸಿ ಅಂತ ಹೇಳ್ತಾ, ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾವ್ ಎ ನೈಸ್ ಸಂಡೇ. ನಮಸ್ಕಾರ. ಥ್ಯಾಂಕ್ ಯು.